ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪರೇಡ್ ಅನ್ನು ನಡೆಸುವುದಕ್ಕೆ ಜಿಲ್ಲಾಧಿಕಾರಿ ಪರ್ಮಿಷನ್ ಅನ್ನು ನಿರಾಕರಿಸುತ್ತಾರೆ. ಆ ಕಾರಣಕ್ಕೆ ಕೋರ್ಟ್ ಮೆಟ್ಟಿಲೇರುತ್ತೆ ಈ ಪ್ರಕರಣ. ಇದೀಗ ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೊಸ ಅರ್ಜಿಯನ್ನ ಹಾಕಿ ಅನ್ನೋ ಸೂಚನೆ ಕೊಟ್ಟಿದೆ. ಅರ್ಜಿದಾರರಿಗೆ ಕಲಬುರಗಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಪಥಸಂಚಲನ ಮಾರ್ಗ ಇದೆಯಲ್ಲ, ಅದರ ಜೊತೆಗೆ ಅರ್ಜಿಯನ್ನ ನೀಡೋದಕ್ಕೆ ಸೂಚನೆ ಕೊಟ್ಟಿದೆ. ಮಾರ್ಗದ ಬ್ಲೂ ಪ್ರಿಂಟ್ ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಪೊಲೀಸರು ತಹಶೀಲ್ದಾರ್ಗೂ ಅರ್ಜಿಯ ಪ್ರತಿ ನೀಡೋದಕ್ಕೆ ಸೂಚನೆ ನೀಡಲಾಗಿದೆ. ವಿಚಾರಣೆಯನ್ನ ಅಕ್ಟೋಬರ್ 24ಕ್ಕೆ ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅರ್ಜಿ ಬಗ್ಗೆ ವರದಿ ಬಂದ ಬಳಿಕ ಅಕ್ಟೋಬರ್ 24ನೇ ತಾರೀಕು ವಿಚಾರಣೆಯನ್ನ ನಡೆಸುವುದಾಗಿ ಹೈಕೋರ್ಟ್ ಹೇಳಿದೆ. ಪಥಸಂಚಲನ ಮಾರ್ಗದ ಜೊತೆಗೆ ಅರ್ಜಿಯನ್ನ ಸಲ್ಲಿಸಿ ಅನ್ನುವಂತ ಸೂಚನೆ ನೀಡಲಾಗಿದೆ. ಚಿತ್ತಾಪುರ ಆರ್ಎಸ್ಎಸ್ ಪಥಸಂಚಲನಕ್ಕೆ ಇದೀಗ ಹೊಸ ಅರ್ಜಿಯನ್ನ ಹಾಕಬೇಕಾಗಿದೆ. ಪೊಲೀಸರು ತಹಶೀಲ್ದಾರರಿಗೂ ಅರ್ಜಿಯ ಪ್ರತಿಯನ್ನ ನೀಡುವುದಕ್ಕೆ ಸೂಚನೆ ಕೊಡಲಾಗಿದೆ. ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಹೈಕೋರ್ಟ್ ಸೂಚಿಸಿದೆ. ಹಾಗೆ ವಿಚಾರಣೆಯನ್ನ ಅಕ್ಟೋಬರ್ 24 ಮಧ್ಯಾಹ್ನ 2:30ಕ್ಕೆ ಮುಂದೂಡಿಕೆ ಮಾಡಿದೆ. ಪ್ರತಿನಿಧಿ ರಮೇಶ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ರಮೇಶ್, ಇದೀಗ ಪ್ರತ್ಯೇಕ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಹೇಳಿದ್ದಾರೆ. ಏನೇನ್ ಕಾರಣಗಳನ್ನ ಕೊಟ್ಟಿದೆ ಇವತ್ತು ಹೈಕೋರ್ಟ್ ಅನ್ನೋದಾಗಿ, ಅಲ್ಲಿ ಜೈಬಿ ಮತ್ತೆ ಆರ್ಎಸ್ಎಸ್ ಎರಡೂ ಕೂಡ ಪಥಸಂಚಲನಕ್ಕೆ ಅವಕಾಶವನ್ನ ಕೇಳಿರೋದು, ಏನೇನ್ ವ್ಯತ್ಯಾಸಗಳಾಗಬಹುದು ಮುಂದಿನ ವಿಚಾರಣೆಯಲ್ಲಿ? ಚೈತ್ರ, ಈಗ ಜಿಲ್ಲಾಡಳಿತ ಇದಕ್ಕೆ ಅನುಮತಿ ನಿರಾಕರಿಸಿತ್ತು. ತಹಶೀಲ್ದಾರ್ ಈ ಬಗ್ಗೆ ಆದೇಶವನ್ನು ಹೊರಡಿಸಿದ್ರು. ಅದಕ್ಕೆ ಅವ್ರು ಕೊಟ್ಟಂತ ಕಾರಣ ಏನಂತಂದ್ರೆ, ಅದೇ ದಿನ ಅಂದ್ರೆ ಇವತ್ತು ಭೀಮ್ ಆರ್ಮಿ ಕೂಡ ರ್ಯಾಲಿ ನಡೆಸ್ತಾ ಇದೆ. ಅದೇ ರೀತಿ ದಲಿತ್ ಪ್ಯಾಂಥರ್ಸ್ ಕೂಡ ರ್ಯಾಲಿ ನಡೆಸೋದಕ್ಕೆ ಅನುಮತಿ ಕೇಳ್ತಾ ಇದೆ. ಹೀಗಾಗಿ ಆರ್ಎಸ್ಎಸ್ ಕೂಡ ಅವತ್ತೇ ಒಂದು ರ್ಯಾಲಿ ನಡೆಸಿದ್ರೆ ಆಗ ಕಾನೂನು ಸುವ್ಯವಸ್ಥೆಗೆ ಭಂಗ ಉಂಟಾಗಬಹುದು ಅಂತೇಳಿ ಅವರು ಇದಕ್ಕೆ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಈ ವಿಚಾರ ಹೈಕೋರ್ಟ್ ನಲ್ಲಿ ಒಂದು ಪ್ರಸ್ತಾಪಕ್ಕೆ ಬಂದಾಗ ಹೈಕೋರ್ಟ್ ಯಾವ ಕಾನೂನಡಿ ಈ ರೀತಿ ನೀವು ನಿರಾಕರಿಸ್ತಾ ಇದ್ದೀರಾ ಅಂತೇಳಿ ಪ್ರಶ್ನೆ ಮಾಡ್ತು. ಆ ಸಂದರ್ಭದಲ್ಲಿ ಇದಕ್ಕೆ ಸ್ಪಷ್ಟವಾದಂತ ಕಾನೂನು ಇಲ್ಲ ಅನ್ನೋದು ಕೂಡ ಕಂಡು ಬಂದಿದೆ. ಯಾಕೆಂದ್ರೆ ಯಾವುದೇ ಜನರ ಗುಂಪು ಒಂದ್ ಕಡೆ ಸೇರೋದಕ್ಕೆ ಮತ್ತೆ ಆ ಗುಂಪು ಚಲಿಸೋದಕ್ಕೆ ಯಾವುದೇ ರೀತಿಯಾದಂತಹ ರೆಸ್ಟ್ರಿಕ್ಷನ್ಸ್ ಇಲ್ಲ. ಆದ್ರೆ ಪ್ರತಿಭಟನೆ ನಡೆಸೋದಕ್ಕೆ ಅಥವಾ ಚಳುವಳಿ ನಡೆಸೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇದೆ. ಆದ್ರೆ ಒಂದ್ ಕಡೆ ಗುಂಪು ಕೂಡಿ ಮೌನವಾಗಿ ಒಂದ್ ಕಡೆ ಚಲಿಸೋದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನಿನ ಒಂದು ಬೆಂಬಲ ಇಲ್ಲ ಅಥವಾ ಕಾನೂನಿನ ವಿರೋಧನೂ ಇಲ್ಲ. ಹೀಗಾಗಿ ಕೋರ್ಟು ನೀವು ಇವತ್ತು ಬಿಟ್ಟು, ಯಾಕಂದ್ರೆ ಇವತ್ತೇನೆ ಬೇರೆ ಸಂಘಟನೆಗಳು ಕೂಡ ಅನುಮತಿ ಕೇಳಿರೋದ್ರಿಂದ ಕಾನೂನು ಸುವ್ಯವಸ್ಥೆಗೆ ಭಂಗ ಆಗಬಹುದು. ಹೀಗಾಗಿ ಬೇರೆ ಯಾವತ್ತು ನೀವು ಮಾಡೋದಕ್ಕೆ ಸಿದ್ಧ ಇದ್ರ ಅಂತ ಕೇಳಿದಾಗ 2ನೇ ತಾರೀಕಿಗೆ ಅವರು ಒಪ್ಕೊಂಡಿದ್ದಾರೆ. ನವೆಂಬರ್ 2ನೇ ತಾರೀಕು ನಾವು ಪಥಸಂಚಲನ ನಡೆಸೋದಕ್ಕೆ ಸಿದ್ಧ ಇದ್ದೀವಿ ಅಂತೇಳಿ ಆರ್ಎಸ್ಎಸ್ ಪರ ವಕೀಲರು ಅಥವಾ ಯಾರು ಅರ್ಜಿದಾರರು ಇದ್ದಾರೆ ಅವ್ರ ಪರ ವಕೀಲರು ಒಪ್ಕೊಂಡಿದ್ದಾರೆ. ಹೀಗಾಗಿ ಹೈಕೋರ್ಟ್ ಈಗ ಹೊಸದಾಗಿ ನೀವು ಅರ್ಜಿಯನ್ನ ಸಲ್ಲಿಸಿದ ಸರ್ಕಾರಕ್ಕೆ ಮತ್ತೆ ಜಿಲ್ಲಾಡಳಿತ ಮತ್ತೆ ತಹಶೀಲ್ದಾರರು ಮತ್ತು ಅಲ್ಲಿನ ಪೊಲೀಸ್ ಮುಖ್ಯಸ್ಥರು ಎಲ್ರಿಗೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಿ ಆ ಅರ್ಜಿಯ ಬಗ್ಗೆ ಪರಿಶೀಲನೆ ಮಾಡಿ ಅವರೊಂದು ವರದಿಯನ್ನ ಕೊಡ್ಲಿ ಹೈಕೋರ್ಟ್ಗೆ. ಅದಾದ ನಂತರ ಹೈಕೋರ್ಟ್ ಈ ಬಗ್ಗೆ ಪರಿಶೀಲನೆ ಮಾಡುತ್ತೆ, ಅನುಮತಿ ನೀಡೋದ್ರ ಬಗ್ಗೆ ಪರಿಶೀಲನೆ ನಡೆಸುತ್ತೆ ಅಂತೇಳಿ ಈಗ ವಿಚಾರಣೆಯನ್ನ ಅಕ್ಟೋಬರ್ 24ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಮುಂದೂಡಿದೆ. ಹೀಗಾಗಿ ಮೇಲ್ನೋಟಕ್ಕೆ ಇದು ನವೆಂಬರ್ 2ನೇ ತಾರೀಕು ಪಥಸಂಚಲನ ನಡೆಯೋದು ಬಹುತೇಕ ಫಿಕ್ಸ್. ಮತ್ತೆ ಸರ್ಕಾರ ಕೂಡ ಇದನ್ನ ಪಾಸಿಟಿವ್ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಏನಾದ್ರು ಅದಕ್ಕೆ ಬೇರೆ ಕಾರಣಗಳನ್ನ ಕೊಟ್ಟು ರಿಜೆಕ್ಟ್ ಮಾಡೋದಕ್ಕೆ ಏನಾದ್ರು ಕಾರಣ ಕೊಟ್ಟರೆ ಸರ್ಕಾರ ಆಗ ಮತ್ತೆ ವಿಚಾರಣೆ ಅಕ್ಟೋಬರ್ 24ರ ವಿಚಾರಣೆಗೆ ಮಹತ್ವ ಬರುತ್ತೆ. ಅಥವಾ ಸರ್ಕಾರ ಅನುಮತಿ ಕೊಟ್ಟರೆ ಆಗ ಯಾವುದೇ ರೀತಿ ಮಹತ್ವ ಇರೋದಿಲ್ಲ. ಹೀಗಾಗಿ ಅಲ್ಟಿಮೇಟ್ ಆಗಿ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದು ಈಗ ಇರೋ ಇಂಪಾರ್ಟೆಂಟ್. ಸರ್ಕಾರ ಏನಾದ್ರು ಮತ್ತೆ ಅನುಮತಿ ನಿರಾಕರಿಸಿದ್ರೆ ಆಗ ಅಕ್ಟೋಬರ್ 24ನೇ ತಾರೀಕು ಹೈಕೋರ್ಟ್ ಏನು ಆದೇಶ ಕೊಡುತ್ತೆ, ಅದ್ರ ಮೇಲೆ ಪಥಸಂಚಲನ ನಡೆಯುತ್ತಾ ಇಲ್ವಾ ನವೆಂಬರ್ 2ನೇ ತಾರೀಕು ಅನ್ನೋದು ತೀರ್ಮಾನ ಆಗುತ್ತೆ. ರಮೇಶ್, ಇಲ್ಲಿ ಯಾವ ಮಾರ್ಗವಾಗಿ ಪಥಸಂಚಲನ ಸಾಗೋದಿದೆ ನವೆಂಬರ್ 2ನೇ ತಾರೀಕು ಮಾಡೋದಾದ್ರೆ ಅನ್ನೋದಾದ್ರೆ ಅದನ್ನು ಕೂಡ ತಿಳಿಸಬೇಕಾಗುತ್ತೆ ಹೈಕೋರ್ಟ್ಗೆ. ಏನೇನ್ ವಿವರಣೆಯನ್ನ ಕೊಡಬೇಕಾಗುತ್ತೆ? ಚೈತ್ರ, ಈಗ ಹೈಕೋರ್ಟ್ ಅರ್ಜಿದಾರರಿಗೆ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಅವರು ರೂಟ್ ಮಾರ್ಚ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ನಾವು ಪಥಸಂಚಲನ ಮಾಡ್ತೀವಿ, ಎಲ್ಲಿಂದ ಆರಾಮವಾಗಿ ಎಲ್ಲಿಗೆ ಎಂಡ್ ಮಾಡ್ತೀವಿ, ಯಾವ್ಯಾವ ರೂಟ್ ಅಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಈ ಹಿಂದೆ ಒಂದು ರೂಟ್ ಮ್ಯಾಪ್ ಅನ್ನ ಕೊಟ್ಟಿದ್ದಾರೆ. ಈಗ ಸರ್ಕಾರ ಕೇಳ್ತಾರೋ ನೀವು ಹೊಸದಾಗಿ ರೂಟ್ ಮ್ಯಾಪ್ ಅನ್ನ ಕೊಡಿ, ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿ ಅಂತ ಕೇಳ್ತಾ ಇದೆ. ಹೀಗಾಗಿ ಹೈಕೋರ್ಟ್ ಸರ್ಕಾರ ಕೇಳ್ತಾ ಇರೋದ್ರಿಂದ ನೀವು ಹೊಸದಾಗಿ ಅರ್ಜಿ ಜೊತೆಗೆ ಮತ್ತೆ ರೂಟ್ ಮ್ಯಾಪ್ ಅನ್ನ ಕೊಡಿ, ಯಾವ್ಯಾವ ರಸ್ತೆಯಲ್ಲಿ ನೀವು ಪಥಸಂಚಲನ ಮಾಡ್ತೀರಾ ಅದೇ ರೀತಿ ಎಲ್ಲ ಆರಾಮವಾಗಿ ಎಲ್ಲಿ ಎಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ರೂಟ್ ಮ್ಯಾಪ್ ಕೊಡಿ. ಮತ್ತೆ ಸಮಯ ಎಷ್ಟು ಗಂಟೆಗೆ ಆರಾಮವಾಗಿ ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆ ಕೊಡಿ ಅಂತೇಳಿ ಅರ್ಜಿ ಜೊತೆಗೇನೆ ಈ ಒಂದು ಸ್ಪಷ್ಟನೆಯನ್ನ ಕೊಡಿ ಅಂತೇಳಿ ಸೂಚನೆ ಕೊಟ್ಟಿದೆ. ಅದಕ್ಕೆ ಈಗ ಅರ್ಜಿದಾರರು ಕೂಡ ಒಪ್ಕೊಂಡಿದ್ದಾರೆ. ಹೀಗಾಗಿ ನವೆಂಬರ್ 2ನೇ ತಾರೀಕಿಗೆ ಇವರು ಅಂದ್ರೆ 2ನೇ ತಾರೀಕು ಪಥಸಂಚಲನ ನಡೆಸೋದಕ್ಕೆ ಇವರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಒಪ್ಕೊಂಡಿದ್ದಾರೆ. ಹೀಗಾಗಿ ಅರ್ಜಿಯನ್ನು ಸಲ್ಲಿಸಿದಾಗ ಸರ್ಕಾರ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅದ್ರ ಆಧಾರದ ಮೇಲೆ ಮುಂದಿನ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೆಯುತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ.